ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಉಬ್ಬಿರುವಂಥ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಹಾಗೆ ಕೆಲವೊಂದು ಟಿಪ್ಸ್ ಹಾಗೆ ಟ್ರಿಕ್ಸ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಆಶೀರ್ವಾದ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆಯೂ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ತಣ್ಣೀರನ್ನು ಯೂಸ್ ಮಾಡ್ತಾಯಿದ್ದೀನಿ, ಬಿಸಿನೀರು ಹಾಕ್ತಾಯಿಲ್ಲ. ಚಪಾತಿಗೆಲ್ಲ ಆದರೆ ನೀವು ಬಿಸಿನೀರು ಯೂಸ್ ಮಾಡ್ಬೋದು, ಆದರೆ ಪೂರಿಗೆ ಆಗುವಾಗ ತಣ್ಣೀರನ್ನೇ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಹದ ನೋಡಿಕೊಂಡು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಡೋ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ರವೆ ಹಾಕಿರೋದು ಯಾಕೆ ಅಂದರೆ, ನಾವು ಪೂರಿ ಕಾಯಿಸುವಾಗ ಅದು ಎಣ್ಣೆ ತುಂಬ ಎಳ್ಕೊಳ್ಳೋದಿಲ್ಲ, ಹೀರ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆಗಿರಲಿ ಅಂತ ರವೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಒಂದು 5-10 ನಿಮಿಷ ನಾವು ನಾದ್ಕೋಬೇಕು ಚೆನ್ನಾಗಿ. ಚಪಾತಿ ಹಿಟ್ಟಿನ ಹದ ಬಂದರೆ ಸಾಕಾಗುತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು, ಅಂದರೆ ಡ್ರೈ ಆಗದೇ ಇರಲಿ ಅಂತ. ಅದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಂಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ. ಈಗ ನಾನು ಇದನ್ನು ರೆಸ್ಟ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ 10 ನಿಮಿಷದ ನಂತರ. ತುಂಬ ಸಾಫ್ಟಾಗಿದೆ, ಡೋ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆ ಮಾಡ್ತಾಯಿದ್ದೀನಿ. ಪೂರಿಗೆ ಯಾವ ರೀತಿ ಉಂಡೆ ಬೇಕು ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ಸಣ್ಣ ಉಂಡೆ ಮಾಡ್ಕೋಬೇಕು. ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಮಾಡ್ಕೋತೀವೋ ಅದರದ್ದು ಅರ್ಧ ಸಾಕಾಗುತ್ತೆ. ಈ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ, ಹಾಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಕೌಂಟರ್ ಟಾಪಲ್ಲಿ ಮಾಡೋದಾದರೆ ಮಾಡ್ಬೋದು, ಆದರೆ ನಾನು ಈ ರೀತಿ ಅದನ್ನು ತಿರುಗಿಸೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಈ ರೀತಿ ಸ್ವಲ್ಪ ಸವರ್ಬಿಟ್ಟು ಇದನ್ನು ರೋಲ್ ಮಾಡ್ಕೊಳ್ಳಿ. ನಾವು ಹಿಟ್ಟು ಹಾಕಿ ಮಾಡಿದರೆ ನಾವು ಯೂಸ್ ಮಾಡುವಂಥ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ. ಈ ರೀತಿ ಮಾಡಿದರೆ ನಾವು ಪೂರಿ ಮಾಡಿದ ಮೇಲೂ ಆ ಎಣ್ಣೆನ ಮತ್ತೆ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಅದಕ್ಕೆ ನಾನು ಈ ರೀತಿ ಎಣ್ಣೆ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಬಾಕಿ ಇರೋದನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರೊಟೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಪ್ಲಾಸ್ಟಿಕಲ್ಲಿ. ಆದರೆ ಕೌಂಟರ್ ಟಾಪಲ್ಲಿ ಆದರೆ ನಾವು ಹಿಟ್ಟನ್ನೇ ಆ ಕಡೆ ಈ ಕಡೆ ಮಗ್ಸ್ಕೋಬೇಕು. ಅದಕ್ಕೆ ಈ ರೀತಿ ಈಸಿ ಆಗಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಸವರಿದರೆ ಸಾಕು. ನಾವು ತಗೊಂಡಿರುವ ಪೂರ್ತಿ ಎಣ್ಣೆ ಏನು ಯೂಸ್ ಆಗೋದಿಲ್ಲ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ನಾವು ತಗೊಂಡಿರುವ ಎಲ್ಲ ಪೂರಿನೂ ಮಾಡಿ ತೆಗೆಯೋದಕ್ಕೆ. ಈ ರೀತಿ ಒಂದೊಂದಾಗಿ ಮಾಡಿ ತಗೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಹಾಕ್ಕೊಂಡಿದ್ದೀನಿ, ಪೂರಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬಿ ಬರೋದು ಮಾತ್ರ ಅಲ್ಲ, ಅದು ಡ್ರೈ ಆಗಿ ಕೂಡ ಇರುತ್ತೆ. ನಾವು ಹಾಗೆ ರವೆ ಹಾಕದೆ ಮಾಡಿದ ಪೂರಿಗೆ ಆ ರೀತಿ ಇರೋದಿಲ್ಲ, ಫುಲ್ ಕೈ ಪೂರ್ತಿ ಎಣ್ಣೆ ಮೆತ್ತುವಂಗೆ ಇರುತ್ತೆ. ನೋಡಿ, 2ನೇ ಪೂರಿ ಕೂಡ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಉಬ್ಬಿ ಬಂದಿದೆ. ಎಣ್ಣೆ ನೋಡಿ ಏನೂ ವೇಸ್ಟ್ ಆಗಲ್ಲ, ನಮಗೆ ಪುನಃ ರೀಯೂಸ್ ಮಾಡ್ಕೋಬೋದು ಅದನ್ನು. ಅಷ್ಟು ಚೆನ್ನಾಗಿದೆ, ತಿಳಿಯಾಗಿದೆ ಎಣ್ಣೆ. ನಾವು ಹಿಟ್ಟು ಹಾಕಿ ಪೂರಿ ಮಾಡಿಕೊಂಡ್ರೆ ಇದರಲ್ಲಿರುವಂಥ ಹಿಟ್ಟೆಲ್ಲ ಅದಕ್ಕೆ ಇಳ್ಕೊಂಡು ಎಣ್ಣೆ ಪೂರ್ತಿ ಹಾಳಾಗುತ್ತೆ, ವೇಸ್ಟ್ ಕೂಡ ಆಗುತ್ತೆ. ಇದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಎಲ್ಲನೂ ಒಂದೇ ಥರ ಉಬ್ಬಿ ಬಂದಿದೆ. ಇದು ನೋಡಿ ಎಷ್ಟು ಡ್ರೈ ಇದೆ ಅಂತ, ಎಣ್ಣೆ ಏನು ಕಾಣ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಯಾವುದೋ ಸಾಗು ಅಥವಾ ಬಾಜಿ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುವಂಥ ಹಾಗೆ ಸಾಫ್ಟಾಗಿ ಉಬ್ಬಿ ಬರುವಂಥ ಪೂರಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.